ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿಯ ಹಲವು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಧರ್ಮಸ್ಥಳ ಕ್ಷೇತ್ರ ಭಾಳ ಇತಿಹಾಸ ಉಳ್ಳಂಥ ಧರ್ಮಸ್ಥಳ ಕ್ಷೇತ್ರ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದೇವರು, ಕನ್ನಿಕಾ ಪರಮೇಶ್ವರಿ ಎಲ್ಲ ದೇವರು. ನಡೆಸ್ತಕ್ಕಂಥದ್ದು, ಆಡಳಿತ ನಡೆಸ್ತಕ್ಕಂಥದ್ದು, ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಹೆಗ್ಡೆಯವ್ರ ಕುಟುಂಬ ತಲತಲಾಂತರದಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಯಾವುದೇ ವಿಧವಾದಂಥ ಜನರಿಗೆ ತೊಂದರೆಗಳಾಗಲಿ, ಲೋಪ ಆಗಲಿ ಜನರಿಗೆ ಯಾವುದೂ ಕಂಡು ಬಂದಿಲ್ಲ. ಇಡೀ 6.5 ಕೋಟಿ ಜನರು ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರನ ಪ್ರಾರ್ಥನೆ ಮಾಡ್ತಾರೆ. ಹೆಗ್ಡೆಯವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಹೆಗ್ಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ದಾಸೋಹ ಇರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ನಿರಂತರವಾಗಿ ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಷ್ಟೇ ಮಾಡಿಲ್ಲ, ಅವರು ಜನರಿಗೂ ಕೂಡ ಸಾರ್ವಜನಿಕ ಸಹಕಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಒಂದು ಆರೋಗ್ಯ ಕ್ಷೇತ್ರದಲ್ಲಿ, ಮತ್ತು ರೈತರಿಗೆ ಕೆರೆ, ಕಟ್ಟೆ, ನೀರು, ಶಾಲೆ, ಇದರ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಅವ್ರ ಮೇಲೆ ಯಾರೂ ಕೂಡ ಒಂದೇ ಒಂದು ಆಪಾದನೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಕೂಡ ಇಲ್ಲ. ಆದರೆ ಅವರೇನು ದಿನನಿತ್ಯ ದೂರುಗಳು ನ್ಯಾಯಾಲಯಕ್ಕೆ ಹೋದರೂ ಅದಕ್ಕೋಸ್ಕರ ನಾವು SIT ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದ್ದಾರೆ. SIT ರಚನೆಯೂ ಆಗಿದೆ. ಅದೆಷ್ಟು 16 ಕಡೆನೋ 17 ಕಡೆನೋ ಬುರುಡೆನೂ ಹಿಡ್ಕೊಂಡು ಹೋದ್ರು ಅಂತ ಬಂದಿದೆ. ಬುರುಡೆ ಸುಳ್ಳು ಅಂತಲೂ ಕೂಡ ಅವನೇ ಒಪ್ಕೊಳ್ತಿರ್ತಕ್ಕಂಥದ್ದು ಕೂಡ ಬರ್ತಿದೆ. ಇವೆಲ್ಲವೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ SIT ತನಿಖೆ ಭಾಳಷ್ಟು ದಿನಗಳಿಂದ ಏನು ನಡೀತಾ ಇದೆ, ದಿನನಿತ್ಯ ಟಿವಿಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಚಾರಗಳು, ಅಪಪ್ರಚಾರಗಳು ನಡೀತಾ ಇರ್ತಕ್ಕಂಥದ್ದು, ಮಧ್ಯ ಒಬ್ಬೊಬ್ಬರು ಅದಕ್ಕೆ ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಮನವಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರ SIT ತನಿಖೆ ಏನು ಮಾಡಿದೆ ಅತಿ ಶೀಘ್ರವಾಗಿ ವರದಿ ಬಂದರೆ ಇವೆಲ್ಲವೂ ಕೂಡ ಹೊರಗಡೆ ಬಂದು ಸತ್ಯಾಂಶ ನಿಜ ಹೊರಗಡೆ ಬಂದ ಕೂಡಲೇ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ಆಪಾದನೆಗಳನ್ನು ಮಾಡಿರ್ತಕ್ಕಂಥವ್ರು ನಾವೇ ಮಾಡಿಲ್ಲ, ಈಗ ಬೇರೆ ಯಾರೋ ಹೇಳಿದ್ರು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಕಾಣ್ತಿರುವಾಗ ಅವ್ರುಗಳಿಗೆ ನೇಣುಗಂಬಕ್ಕೆ ಏರ್ತಕ್ಕಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಇನ್ನೆಂದೂ ಎಲ್ಲೂ ಪವಿತ್ರವಾದಂಥ ಸ್ಥಳಗಳ ಮೇಲೆ ಈ ರೀತಿ ಆಪಾದನೆಗಳ ಮಾಡದೇ ಇರ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಒತ್ತಾಯ. ಬಿಜೆಪಿಯವರು JDS ಅವರು ನೀವು ರಾಜಕೀಯ ಮಾಡ್ತಾ ಇದ್ದೀರಾ, SIT ಅದ್ರ ಪಡೆ ತನಿಖೆ ಮಾಡ್ತಾ ಇದ್ದೀರಾ, ಸತ್ಯ ಹೊರಗೆ ಬರುತ್ತೆ. ನೀವು ಹೋಗಲ್ಲಿ ಸಮಾವೇಶ ಮಾಡಿ ರಾಜಕೀಯ ಮಾಡ್ತಾ ಇದ್ದೀರಾ, ಧರ್ಮಕ್ಷೇತ್ರವನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅನ್ನೋಂಥ ಆಪಾದನೆ. BJP JDS ಈ ಆತಂಕ, ಆಪಾದನೆ ಪುಣ್ಯಕ್ಷೇತ್ರದ ಮೇಲೆ ಏನು ಬರ್ತಾ ಇದೆ ಅದು ಇಲ್ಲ, ಅದು ಆಗಬಾರ್ದು. ಜನರಲ್ಲಿ ನಮ್ಮ ಭಕ್ತರೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರವನ್ನು ಮಂಜುನಾಥೇಶ್ವರಲ್ಲಿ ಮಾಡ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ನೋವಾಗಿ ಈ ರೀತಿ ಸಭೆಗಳನ್ನು ಮಾಡಿ ಯಾರೂ ಕೂಡ ಇದನ್ನು ನಂಬೇಡಿ ಅಂತಕ್ಕಂಥ ವಿಚಾರವನ್ನು, ಸುದ್ದಿಯನ್ನು ಮಾಡ್ತಾ ಆ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಕೊನೆಯದಾಗಿ ಚಾಮುಂಡೇಶ್ವರಿ ದಸರಾ ಉದ್ಘಾಟನೆ ವಿಚಾರವಾಗಿ ದೊಡ್ಡ ವಿಷಯ ಆಗ್ತಿದೆ ಸರ್. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಘೋಷಣೆ ಮಾಡಿದೆ. BJP JDS ಎರಡೂ ವಿರೋಧ ಮಾಡ್ತಿದೆ. ಸೊ ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದಿರೋರು, ಮತ್ತೆ ಮೈಸೂರನ್ನ ತುಂಬಾ ವರ್ಷದಿಂದ ಬಲ್ಲವರು, ಅಲ್ಲೇ ಇರೋರು, ಸೊ ಇದಕ್ಕೆ ನೀವೇನು ಹೇಳ್ತೀರಿ? ಈಗ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ, ಮಹಾರಾಜರ ಮನೆ ದೇವರು ಚಾಮುಂಡೇಶ್ವರಿ. ಹಿಂದೆ ಮಹಾರಾಜರು ದಸರಾ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ಕೊಂಡು ಬರ್ತಾಯಿದ್ರು. ಜಯಚಾಮರಾಜೇಂದ್ರ ಒಡೆಯರವರು ಶ್ರೀಕಂಠ ದತ್ತ ಅವ್ರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಕೊನೆ ದಸರಾ ಮಾಡಿದರು. ನಮ್ಮ ಜನರಿಗೆ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಭಕ್ತಿ ಇದೆ. ದಸರಾ ಭಾಳಷ್ಟು ಕಾರ್ಯಕ್ರಮಗಳು, ಸಂಗೀತ, ನಾಟಕ, ಎಲ್ಲ ರೀತಿಯ ಕಲೆ, ಉತ್ಸವ, ಮೈಸೂರು ನಗರದ ಸೌಂದರ್ಯ ಇವೆಲ್ಲವನ್ನು ಕೂಡ ನೋಡಲಿಕ್ಕೆ ವಿಶ್ವವಿಖ್ಯಾತ ದಸರಾ
ಆ ಪರಂಪರೆ ಬಂದಿರತಕ್ಕಂಥದ್ದು ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ಹೈ ಪವರ್ ಕಮಿಟಿ ಇರುತ್ತೆ. ಸರ್ಕಾರ ಅಧೀನ ತಗೊಂಡು ನಡೆಸಿದ್ಮೇಲೆ ಮುಖ್ಯಮಂತ್ರಿಗಳೇ ಹೈ ಪವರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಅಧಿಕಾರಿಗಳು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ. ಸರ್ವರು ಕೂಡ ಸರ್ವಾನುಮತದಿಂದ ಮುಖ್ಯಮಂತ್ರಿಗಳು ನೀವು ಯಾರನ್ನು ತೀರ್ಮಾನ ಮಾಡಿ ಆಯ್ಕೆ ಮಾಡ್ತೀರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತಕ್ಕಂಥ ತೀರ್ಮಾನ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ನಾವೇ ಅಧಿಕಾರ ಕೊಟ್ಟಿದ್ದೀವಿ. ಅವತ್ತು ನಾನು JDS ಇಂದ ಹೋಗಿದ್ದೀನಿ, BJPಯಿಂದ 10,000 ಕೂಡ ಬಂದಿದ್ದಾರೆ, ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಅವ್ರ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರ ಪರಮಾಧಿಕಾರ ತೀರ್ಮಾನ ಮಾಡಿದ್ದಾರೆ. ಮುಸ್ಲಿಂ ಆಗಿರೋದ್ರಿಂದ ದೇವರಿಗೆ ಅವರು ಗೌರವ ಕೊಡಲ್ಲ, ಅರಿಶಿನ ಕುಂಕುಮದ ಬಗ್ಗೆ ಹಿಂದೆ ಮಾತಾಡಿ ಅವರು ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಅವ್ರು ಬರಲ್ಲ, ನಂಬಿಕೆ ಇದ್ರೆ ಬರ್ತಾರೆ. ಪ್ರತಾಪ್ ಸಿಂಹ ಅವರು ತುಂಬಾ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ. ಅವ್ರು ಬರಲೇಬಾರ್ದು, ಮತ್ತೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ ಅವರು ಚಾಮುಂಡಿ ಬೆಟ್ಟ ಕಾಲೇ ಇಡಬಾರ್ದು ಬಾನು ಮುಸ್ತಾಕ್ ಅಂತ ಹೇಳ್ತಾರೆ. ನೀವು ಅವರ ಜೊತೆ ಮೈತ್ರಿ ಕೂಡ ನೀವಿದ್ದೀರಿ. ಅದೇನು ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಅವ್ರ ಬಗ್ಗೆ ಅವರವರ ವೈಯಕ್ತಿಕ ಯಾವ ಸಂದರ್ಭದಲ್ಲಿ ಅವ್ರು ಯಾವ ಹೇಳಿಕೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಯಾವತ್ತೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಹಂಗಾಗಿ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಸರ್, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ DK ಶಿವಕುಮಾರ್ ಹೇಳ್ತಾರೆ ಸರ್, ಅದಕ್ಕೆ ನಿಮ್ಮ ಅಭಿಪ್ರಾಯ? ಏನು ಕೇಳಬೇಡ ಬಿಡಪ್ಪ, ಸಾಕು ಇಷ್ಟೇ. ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿಯ ಹಲವು ಸಮಸ್ಯೆಗಳು ಉದ್ಭವ ಆಗಿದ್ದಾವೆ. ಧರ್ಮಸ್ಥಳ ಕ್ಷೇತ್ರ ಭಾಳ ಇತಿಹಾಸ ಉಳ್ಳಂಥ ಧರ್ಮಸ್ಥಳ ಕ್ಷೇತ್ರ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ದೇವರು, ಕನ್ನಿಕಾ ಪರಮೇಶ್ವರಿ ಎಲ್ಲ ದೇವರು. ನಡೆಸ್ತಕ್ಕಂಥದ್ದು, ಆಡಳಿತ ನಡೆಸ್ತಕ್ಕಂಥದ್ದು, ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಹೆಗ್ಡೆಯವ್ರ ಕುಟುಂಬ. ತಲತಲಾಂತರದಿಂದಲೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಯಾವುದೇ ವಿಧವಾದಂಥ ಜನರಿಗೆ ತೊಂದರೆಗಳಾಗಲಿ, ಲೋಪ ಆಗಲಿ ಜನರಿಗೆ ಯಾವುದೂ ಕಂಡು ಬಂದಿಲ್ಲ. ಇಡೀ 6.5 ಕೋಟಿ ಜನರು ಕೂಡ ಧರ್ಮಸ್ಥಳ ಮಂಜುನಾಥೇಶ್ವರನ ಪ್ರಾರ್ಥನೆ ಮಾಡ್ತಾರೆ. ಹೆಗ್ಡೆಯವ್ರ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ಹೆಗ್ಡೆಯವರು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ದಾಸೋಹ ಇರ್ಬೋದು, ಪೂಜಾ ಕಾರ್ಯಕ್ರಮಗಳಿರ್ಬೋದು, ನಿರಂತರವಾಗಿ ಭಾಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಷ್ಟೇ ಮಾಡಿಲ್ಲ, ಅವರು ಜನರಿಗೂ ಕೂಡ ಸಾರ್ವಜನಿಕ ಸಹಕಾರ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಒಂದು ಆರೋಗ್ಯ ಕ್ಷೇತ್ರದಲ್ಲಿ, ಮತ್ತು ರೈತರಿಗೆ ಕೆರೆ, ಕಟ್ಟೆ, ನೀರು, ಶಾಲೆ, ಇದರ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಅವ್ರ ಮೇಲೆ ಯಾರೂ ಕೂಡ ಒಂದೇ ಒಂದು ಆಪಾದನೆ ಮಾಡ್ತಕ್ಕಂಥ ಶಕ್ತಿ ಬೇರೆ ಯಾರಿಗೂ ಕೂಡ ಇಲ್ಲ. ಆದರೆ ಅವರೇನು ದಿನನಿತ್ಯ ದೂರುಗಳು ನ್ಯಾಯಾಲಯಕ್ಕೆ ಹೋದರೂ ಅದಕ್ಕೋಸ್ಕರ ನಾವು SIT ರಚನೆ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಸರ್ಕಾರ ಹೇಳಿದ್ದಾರೆ. SIT ರಚನೆಯೂ ಆಗಿದೆ. ಅದೆಷ್ಟೋ 16 ಕಡೆನೋ 17 ಕಡೆನೋ ಬುರುಡೆನೂ ಹಿಡ್ಕೊಂಡು ಹೋದ್ರು ಅಂತ ಬಂದಿದೆ. ಬುರುಡೆ ಸುಳ್ಳು ಅಂತಲೂ ಕೂಡ ಅವನೇ ಒಪ್ಕೊಳ್ತಿರ್ತಕ್ಕಂಥದ್ದು ಕೂಡ ಬರ್ತಿದೆ. ಇವೆಲ್ಲವೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ SIT ತನಿಖೆ ಭಾಳಷ್ಟು ದಿನಗಳಿಂದ ಏನು ನಡೀತಾ ಇದೆ, ದಿನನಿತ್ಯ TVಗಳಲ್ಲಿ, ಮಾಧ್ಯಮಗಳಲ್ಲಿ ಪ್ರಚಾರಗಳು, ಅಪಪ್ರಚಾರಗಳು ನಡೀತಾ ಇರ್ತಕ್ಕಂಥದ್ದು, ಮಧ್ಯ ಒಬ್ಬೊಬ್ಬರು ಅದಕ್ಕೆ ವಿರುದ್ಧವಾದಂಥ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಮ್ಮ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಇಂಥ ಪುಣ್ಯಕ್ಷೇತ್ರದ ಬಗ್ಗೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಮನವಿ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಸರ್ಕಾರ SIT ತನಿಖೆ ಏನು ಮಾಡಿದೆ ಅತಿ ಶೀಘ್ರವಾಗಿ ವರದಿ ಬಂದರೆ ಇವೆಲ್ಲವೂ ಕೂಡ ಹೊರಗಡೆ ಬಂದು ಸತ್ಯಾಂಶ ನಿಜ ಹೊರಗಡೆ ಬಂದ ಕೂಡಲೇ ತಪ್ಪಿತಸ್ಥರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅಂತ ಪುಣ್ಯಕ್ಷೇತ್ರದ ಮೇಲೆ ಈ ರೀತಿ ಆಪಾದನೆಗಳನ್ನು ಮಾಡಿರ್ತಕ್ಕಂಥವ್ರು ನಾವೇ ಮಾಡಿಲ್ಲ, ಈಗ ಬೇರೆ ಯಾರೋ ಹೇಳಿದ್ರು ಅಂತೇಳಿ ಮಾಡ್ತಾ ಇರ್ತಕ್ಕಂಥ ಕಾಣ್ತಿರುವಾಗ ಅವ್ರುಗಳಿಗೆ ನೇಣುಗಂಬಕ್ಕೆ ಏರ್ತಕ್ಕಂಥ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಇನ್ನೆಂದೂ ಎಲ್ಲೂ
ಪವಿತ್ರವಾದಂಥ ಸ್ಥಳಗಳ ಮೇಲೆ ಈ ರೀತಿ ಆಪಾದನೆಗಳ ಮಾಡದೇ ಇರ್ತಕ್ಕಂಥದ್ದು ಆಗಬೇಕು ಅನ್ನೋದು ನನ್ನ ಒತ್ತಾಯ. ಬಿಜೆಪಿಯವರು ಜೆಡಿಎಸ್ ಅವರು ನೀವು ರಾಜಕೀಯ ಮಾಡ್ತಾ ಇದ್ದೀರಾ, SIT ಅದ್ರ ಪಡೆ ತನಿಖೆ ಮಾಡ್ತಾ ಇದ್ದೀರಾ, ಸತ್ಯ ಹೊರಗೆ ಬರುತ್ತೆ. ನೀವು ಹೋಗಲ್ಲಿ ಸಮಾವೇಶ ಮಾಡಿ ರಾಜಕೀಯ ಮಾಡ್ತಾ ಇದ್ದೀರಾ, ಧರ್ಮಕ್ಷೇತ್ರವನ್ನು ನೀವು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದೀರಾ ಅನ್ನೋಂಥ ಆಪಾದನೆ. BJP JDS ಈ ಆತಂಕ ಆಪಾದನೆ ಪುಣ್ಯಕ್ಷೇತ್ರದ ಮೇಲೆ ಏನು ಬರ್ತಾ ಇದೆ ಅದು ಇಲ್ಲ, ಅದು ಆಗಬಾರ್ದು. ಜನರಲ್ಲಿ ನಮ್ಮ ಭಕ್ತರೆಲ್ಲರೂ ಕೂಡ ಆ ಧರ್ಮಸ್ಥಳದ ಬಗ್ಗೆ ಈ ರೀತಿ ಅಪಪ್ರಚಾರವನ್ನು ಮಂಜುನಾಥೇಶ್ವರಲ್ಲಿ ಮಾಡ್ತಾ ಇರೋದ್ರಿಂದ ಅವರೆಲ್ಲರೂ ಕೂಡ ಮನಸ್ಸಿಗೆ ನೋವಾಗಿ ಈ ರೀತಿ ಸಭೆಗಳನ್ನು ಮಾಡಿ ಯಾರೂ ಕೂಡ ಇದನ್ನು ನಂಬೇಡಿ ಅಂತಕ್ಕಂಥ ವಿಚಾರವನ್ನು ಸುದ್ದಿಯನ್ನು ಮಾಡ್ತಾ ಆ ಮೂಲಕ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಕೊನೆಯದಾಗಿ ಚಾಮುಂಡೇಶ್ವರಿ ದಸರಾ ಉದ್ಘಾಟನೆ ವಿಚಾರವಾಗಿ ದೊಡ್ಡ ಇಶ್ಯೂ ಆಗ್ತಿದೆ ಸರ್. ಬಾನು ಮುಷ್ತಾಕ್ ಅವರು ಉದ್ಘಾಟನೆ ಮಾಡಬೇಕು ಅಂತ ಘೋಷಣೆ ಮಾಡಿದೆ. ಬಿಜೆಪಿ JDS ಎರಡೂ ವಿರೋಧ ಮಾಡ್ತಿದೆ. ಸೊ ನೀವು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದಿರೋರು ಮತ್ತೆ ಮೈಸೂರಿನ ತುಂಬಾ ವರ್ಷದಿಂದ ಬಲ್ಲವರು ಅಲ್ಲೇ ಇರೋರು, ಸೊ ಇದಕ್ಕೆ ನೀವೇನು ಹೇಳ್ತೀರಿ? ಈಗ ನಾನು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ, ಮಹಾರಾಜರ ಮನೆದೇವರು ಚಾಮುಂಡೇಶ್ವರಿ. ಹಿಂದೆ ಮಹಾರಾಜರು ದಸರಾ ಕಾರ್ಯಕ್ರಮಗಳನ್ನು ಅವರೇ ನಡೆಸ್ಕೊಂಡು ಬರ್ತಾಯಿದ್ರು. ಜಯಚಾಮರಾಜೇಂದ್ರ ಒಡೆಯರವರು ಶ್ರೀಕಂಠ ದತ್ತ ಅವ್ರನ್ನ ಜೊತೆಯಲ್ಲಿ ಕೂರಿಸ್ಕೊಂಡು ಕೊನೆ ದಸರಾ ಮಾಡಿದರು. ನಮ್ಮ ಜನರಿಗೆ ಕ್ಷೇತ್ರದ ಬಗ್ಗೆ ಅಪಾರವಾದಂಥ ಭಕ್ತಿ ಇದೆ. ದಸರಾ ಭಾಳಷ್ಟು ಕಾರ್ಯಕ್ರಮಗಳು, ಸಂಗೀತ, ನಾಟಕ, ಎಲ್ಲ ರೀತಿಯ ಕಲೆ, ಉತ್ಸವ, ಮೈಸೂರು ನಗರದ ಸೌಂದರ್ಯ ಇವೆಲ್ಲವನ್ನು ಕೂಡ ನೋಡಲಿಕ್ಕೆ ವಿಶ್ವವಿಖ್ಯಾತ ದಸರಾ ಆ ಪರಂಪರೆ ಬಂದಿರತಕ್ಕಂಥದ್ದು ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಒಂದು ಹೈ ಪವರ್ ಕಮಿಟಿ ಇರುತ್ತೆ. ಸರ್ಕಾರ ಅಧೀನ ತಗೊಂಡು ನಡೆಸಿದ ಮೇಲೆ ಮುಖ್ಯಮಂತ್ರಿಗಳೇ ಹೈ ಪವರ್ ಕಮಿಟಿ ಅಧ್ಯಕ್ಷರಿದ್ದಾರೆ. ಅವರು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಲೋಕಸಭಾ ಸದಸ್ಯರುಗಳು, ವಿಧಾನ ಪರಿಷತ್ ಸದಸ್ಯರುಗಳು, ಅಧಿಕಾರಿಗಳು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಒಂದು ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಅಧಿಕಾರ ಕೊಟ್ಟಿದ್ದೀವಿ. ಸರ್ವರು ಕೂಡ ಸರ್ವಾನುಮತದಿಂದ ಮುಖ್ಯಮಂತ್ರಿಗಳು ನೀವು ಯಾರನ್ನು ತೀರ್ಮಾನ ಮಾಡಿ ಆಯ್ಕೆ ಮಾಡ್ತೀರೋ ಅದಕ್ಕೆ ನಮ್ಗೆ ಒಪ್ಪಿಗೆ ಇದೆ ಅಂತಕ್ಕಂಥ ತೀರ್ಮಾನ ನಾವು ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಬಾನು ಮುಸ್ತಾಕ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ನಾವು ಸ್ವಾಗತ ಮಾಡ್ತೀವಿ. ಯಾಕೆಂದ್ರೆ ನಾವೇ ಅಧಿಕಾರ ಕೊಟ್ಟಿದ್ದೀವಿ. ಅವತ್ತು ನಾನು JDS ಇಂದ ಹೋಗಿದ್ದೀನಿ, BJPಯಿಂದ 10,000 ಕೂಡ ಬಂದಿದ್ದಾರೆ, ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರುಗಳೆಲ್ಲರೂ ಕೂಡ ಇದ್ದಾರೆ. ಎಲ್ಲರೂ ಸೇರಿ ಅವ್ರ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟ ಮೇಲೆ ಅವ್ರ ಪರಮಾಧಿಕಾರ ತೀರ್ಮಾನ ಮಾಡಿದ್ದಾರೆ. ಮುಸ್ಲಿಂ ಆಗಿರೋದ್ರಿಂದ ದೇವರಿಗೆ ಅವರು ಗೌರವ ಕೊಡಲ್ಲ, ಅರಿಶಿನ ಕುಂಕುಮದ ಬಗ್ಗೆ ಹಿಂದೆ ಮಾತಾಡಿ ಅವರು ಆ ದೇವ್ರ ಮೇಲೆ ನಂಬಿಕೆ ಇಲ್ಲ ಅನ್ನೋದಿದ್ರೆ ಅವ್ರು ಬರಲ್ಲ, ನಂಬಿಕೆ ಇದ್ರೆ ಬರ್ತಾರೆ. ಪ್ರತಾಪ್ ಸಿಂಹ ಅವರು ತುಂಬಾ ಅವ್ರನ್ನ ವಿರೋಧ ಮಾಡ್ತಾ ಇದ್ದಾರೆ, ಅವ್ರು ಬರಲೇಬಾರ್ದು. ಮತ್ತೆ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾರೆ ಅವ್ರು ಚಾಮುಂಡಿ ಬೆಟ್ಟ ಕಾಲೇ ಇಡಬಾರ್ದು ಬಾನು ಮುಷ್ತಾಕ್ ಅಂತ ಹೇಳ್ತಾರೆ. ನೀವು ಅವರ ಜೊತೆ ಮೈತ್ರಿ ಕೂಡ ನೀವಿದ್ದೀರಿ. ಅದೇನು ಅದ್ರ ಬಗ್ಗೆ ನಾನು ಏನು ಮಾತಾಡಲ್ಲ. ಅವ್ರ ಬಗ್ಗೆ ಅವರವ್ರಿಗೆ ಅವರವರ ವೈಯಕ್ತಿಕ ಯಾವ ಸಂದರ್ಭದಲ್ಲಿ ಅವ್ರು ಯಾವ ಹೇಳಿಕೆ ಕೊಟ್ಟಿದ್ದಾರೋ ಅದನ್ನೆಲ್ಲ ನಾನು ಯಾವತ್ತೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಹಂಗಾಗಿ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡಲ್ಲ. ಸರ್, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂತ DK ಶಿವಕುಮಾರ್ ಹೇಳ್ತಾರೆ ಸರ್, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಕೇಳಬೇಡ ಬಿಡಪ್ಪ, ಸಾಕು ಇಷ್ಟೇ.